25ರಿಂದ 30 ವರ್ಷಗಳ ಹಿಂದಿನ ಒಂದು ರೇಷನ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಲಿಕ್ಕೆ ಹೋದಾಗ ಆಹಾರ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಆಗ್ತಾ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡು. ಕಾರಣ ಏನು ಅನ್ನೋದನ್ನು ತಿಳ್ಕೊಂಡ ನಂತರ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಒಂದು ನಮಗೆ ಬೇಕಾಗಿರುವ ಒಂದು ರೇಷನ್ ಕಾರ್ಡನ್ನು ಯಾವ ಥರ ನಾವು ಪಡೆದುಕೊಳ್ಳೋದು ಅಂತ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ಅನ್ನ ಕೂಡ ಡೌನ್ಲೋಡ್ ಮಾಡೋದು ಹೇಗಂತ ಹೇಳಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ಸಿಗುತ್ತೆ. ನೋಡಿ ವೀಕ್ಷಕರೇ, ಮೊದಲು ನಾವು ನಮ್ಮ ರೇಷನ್ ಕಾರ್ಡು ಡೌನ್ಲೋಡ್ ಆಗದೇ ಇರೋಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಒಂದು ರೇಷನ್ ಕಾರ್ಡಿನ ಇಮೇಜ್ ಅನ್ನ ತೋರಿಸ್ತಾ ಇದ್ದೀನಿ. ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತ ರೇಷನ್ ಕಾರ್ಡ್ ನಂಬರ್ ಅನ್ನ ಅಬ್ಸರ್ವ್ ಮಾಡಿ. ಅದರಲ್ಲಿ ತಾಲೂಕಿನ ಹೆಸರಿನ ಜೊತೆಗೆ ರೇಷನ್ ಕಾರ್ಡ್ ನಂಬರ್ ಇದೆ. ಸೊ ಈ ಒಂದು ತಾಲೂಕಿನ ಜೊತೆಗೆ ಇರುವಂತ ರೇಷನ್ ಕಾರ್ಡ್ ನಂಬರು ಚೇಂಜ್ ಆಗಿರುತ್ತೆ. ಸೊ ಹಾಗಿದ್ರೆ ನಾವು ಇವಾಗ ಈ ನಂಬರ್ ಅನ್ನ ಬಳಸ್ಕೊಂಡ್ಬಿಟ್ಟು ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಪಡೆದುಕೊಳ್ಳೋದು ಹೇಗೆ ಅನ್ನೋದಕ್ಕಾಗಿ ನಾವು ಇವಾಗ ಆಹಾರ ಪೋರ್ಟಲಿಗೆ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ನಾನು ನಿಮ್ಗೆ ಪ್ರಾಕ್ಟಿಕಲಿ ಹಳೆಯ ರೇಷನ್ ಕಾರ್ಡ್ ನಂಬರ್ ಅನ್ನ ಬಳಸ್ಬಿಟ್ಟು ಅದೇ ನಂಬರ್ ಇಂದ ಹೊಸ ನಂಬರ್ ಅನ್ನ ಪಡೆದುಕೊಂಡು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಸರಿನಾ? ನೋಡಿ ವೀಕ್ಷಕರೇ, ನಾವಿವಾಗ ಆಹಾರ ಪೋರ್ಟಲಿಗೆ ಬಂದಿದ್ದೇವೆ. ನಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಪಕ್ಕದಲ್ಲಿ ಟ್ಯಾಬ್ ಗಳಿದಾವೆ. ಸೊ ಅಲ್ಲಿ ಈ ಸ್ಥಿತಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಎರಡನೇದು ಹೊಸ ಅಥವಾ ಹಾಲಿ ಪಡಿತರ ಚೀಟಿಯನ್ನು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಯಾವ ಒಂದು ವಲಯಕ್ಕೆ ಸಂಬಂಧಪಡ್ತಿರೋ ಆ ಒಂದು ವಲಯದ ಲಿಸ್ಟ್ ಅನ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಹೇಗೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕಾಗಿ ನಾನು ಇಲ್ಲಿ ನಿಮ್ಗೆ ಹಳೆಯ ಒಂದು ಇಮೇಜು ಈ ತರ ಇತ್ತು, ವಲಯಗಳ ಲಿಸ್ಟು ಅದ್ರ ಜೊತೆಗೆ ತೋರಿಸ್ತಾ ಇತ್ತು. ಸೊ ಇವಾಗ ಅದು ತೋರಿಸ್ತಾ ಇಲ್ಲ. ಸೊ ಅದಕ್ಕಾಗಿ ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಇಲ್ಲಿ ಒಂದು ಇಮೇಜ್ ಅನ್ನ ತೋರಿಸ್ತಾ ಇದ್ದೀನಿ, ಯಾವ ವಲಯಗಳು ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಡುತ್ತೆ ಅಂತ ಅನ್ನೋದಕ್ಕಾಗಿ ಇಲ್ಲಿ ನಾನು ನಿಮ್ಗೆ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಸೊ ಇದು ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ತೋರಿಸ್ತಾ ಇರುವಂತ ಒಂದು ಇಮೇಜು. ಸೊ ಇಲ್ಲಿ 3 ವಲಯಗಳಿದಾವೆ. ಆ 3 ವಲಯಗಳಲ್ಲಿ ಬರುವಂತ ಡಿಸ್ಟಿಕ್ಗಳ ಲಿಸ್ಟ್ಗಳು ಇದಾವೆ. ಸೊ ಅದನ್ನ ನೀವು ಇಲ್ಲಿ ನೋಡ್ಕೊಂಡ್ಬಿಟ್ಟು ಆಹಾರ ವೆಬ್ಸೈಟ್ ನಲ್ಲಿ ವಲಯನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಎರಡನೇ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿತ್ OTP ಅನ್ನೋ ಒಂದು ಆಪ್ಷನ್ ನ ಆಯ್ಕೆ ಮಾಡ್ಕೊಳ್ಳಿ. 25ರಿಂದ 30 ವರ್ಷಗಳ ಹಿಂದಿನ ಒಂದು ರೇಷನ್ ಕಾರ್ಡ್ ನ ಒಂದು ನಂಬರ್ ಅನ್ನ ನೀವಿಲ್ಲಿ ಎಂಟರ್ ಮಾಡಿ. ಆ ಒಂದು ನಂಬರ್ ಹಾಕಿದ ನಂತರ ನೀವಿಲ್ಲಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ, ದ RC ನಂಬರ್ ಹ್ಯಾಸ್ ಬೀನ್ ಚೇಂಜ್ಡ್ ಟು ನ್ಯೂ RC ನಂಬರ್ ಅಂತ ಇದೆ ನೋಡಿ. ಈ ಒಂದು ನಂಬರ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಇದನ್ನ ಓಕೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕಾಪಿ ಮಾಡ್ಕೊಂಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡಿ ಮತ್ತೆ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಇರುವಂತ ಕ್ಯಾಂಡಿಡೇಟಿನ ಲಿಸ್ಟ್ ಓಪನ್ ಆಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾರ್ದಾದ್ರೂ ಒಬ್ಬರದು, ನಂತರ ಇಂಗ್ಲಿಷು ಕನ್ನಡನು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಟಿಕ್ ಮಾಡಿದ್ರೆ ಸಾಕು. ಇಲ್ಲಿ ಕ್ಯಾಪ್ಚಾ ಬರುತ್ತೆ, ನಂತರ ಎಂಟ್ರಿ ಮಾಡ್ಲಿಕ್ಕೆ ಬಾಕ್ಸ್ ಇರುತ್ತೆ. ಕ್ಯಾಪ್ಚಾನ ಎಂಟ್ರಿ ಮಾಡಿ ಮತ್ತೆ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು OTP ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ OTP ಅನ್ನ ಎಂಟರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTP ಅನ್ನ ನೀವು ಇಲ್ಲಿ ಕಾಣ್ತಾ ಇರುವಂತ ಬಾಕ್ಸ್ ನಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ನೋಡಿ, ಇವಾಗ OTP ಬಂದಿದೆ, ಅದನ್ನ ಎಂಟ್ರಿ ಮಾಡ್ತಾ ಇದ್ದೇನೆ. OTP ಹಾಕಿದ ನಂತರ ಮತ್ತೆ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಿಮ್ಮ ಒಂದು ರೇಷನ್ ಕಾರ್ಡು ಇವಾಗ ಲಾಗಿನ್ ಆಗಿದೆ. ಸೊ ಲಾಗಿನ್ ಆಗಿರುವಂತ ಒಂದು ರೇಷನ್ ಕಾರ್ಡ್ ದಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಆಕ್ಟಿವ್ ಇದೆ, ನಂತರ EKYC ನೋ ಅಂತ ಇದೆ, EKYC ಮಾಡ್ಕೊಳ್ಳಿ. ಇದೇನು ಇರುತ್ತೋ ಅದನ್ನೆಲ್ಲಾನು ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸೊ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು
ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಒಂದು ರೇಷನ್ ಕಾರ್ಡು ಇಲ್ಲಿ ಡ್ರಾಫ್ಟ್ ಕಾಪಿ ಅಥವಾ ಸ್ಪೆಸಿಮೆನ್ ಕಾಪಿ ಓಪನ್ ಆಗುತ್ತೆ. ಸೊ ಈ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಕೀಬೋರ್ಡ್ ಇಂದ F12 ಪ್ರೆಸ್ ಮಾಡಿ, ಅಥವಾ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೋರ್ ಟೂಲ್ಸ್ ಮೇಲೆ ಹೋಗಿ ಇಲ್ಲಿ ಕೆಳಗಡೆ ಡೆವಲಪರ್ ಟೂಲ್ಸ್ ಅಂತ ಇದೆ, ನಂತರ ಇಲ್ಲಿ ಒಂದು ಏರೋ ಮಾರ್ಕ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿಕೊಂಡು ಸ್ಪೆಸಿಮೆನ್ ಕಾಪಿ ಅನ್ನೋ ಒಂದು ಆಪ್ಷನ್ ಅಥವಾ ಆ ಒಂದು ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಸೆಲೆಕ್ಟ್ ಆಗುತ್ತೆ. ಸೊ ಅವಾಗ ನೀವು ಇಲ್ಲಿ ಪಕ್ಕದಲ್ಲಿ ಡೆವಲಪರ್ ಟೂಲ್ಸ್ ಏನಿದೆ ಅಲ್ವಾ, ಅಲ್ಲಿ ಆಯ್ಕೆ ಆಗುತ್ತೆ, ಅದನ್ನ ನೀವು ಡಿಲೀಟ್ ಮಾಡಿ ತಕ್ಕೋಬಹುದು. ಸೊ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಸೊ ಇದೇ ರೀತಿ ನೀವು ಪ್ರಯತ್ನ ಮಾಡಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ದಲ್ಲಿ ಕಾಣ್ತಾ ಇರುವಂತ ಒಂದು ಸ್ಪೆಸಿಮೆನ್ ಇಮೇಜ್ ಅನ್ನ ರಿಮೂವ್ ಮಾಡಿ ಅದನ್ನ ಡಿಲೀಟ್ ಮಾಡಿ PDF ಕಾಪಿಯನ್ನ ಸೇವ್ ಮಾಡಿಕೊಂಡು ಪ್ರಿಂಟ್ಔಟ್ ತಕೊಂಡು ನೀವು ಯೂಸ್ ಮಾಡಬಹುದು. ವೀಕ್ಷಕರೇ, ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.